ನೀವು ಯುವಕರಾಗಿದ್ದು ಅತಿಯಾದ ಸುಸ್ತಾಗಿದ್ರೆ ಮತ್ತು ಉತ್ಸಾಹವಿಲ್ಲವೆನಿಸಿದ್ರೆ, ಹಾಸ್ಗೇಲ್ ಕಾರ್ಯಕ್ಷಮತೆ ಆತ್ಮೀಯತೆ ಇಲ್ದಿದ್ರೆ ಇದು ನಿಜಕ್ಕೂ ಕಷ್ಟ. ಇದು ಬರೀ ಒತ್ತಡವಲ್ಲದಿರಬಹುದು. ಕಳೆದ ತಿಂಗಳು 28ರ ಟೆಕ್ಕಿಯೊಬ್ರು ಬಂದಿದ್ರು. ಅವರು ಆರೋಗ್ಯವಂತರು, ಧೂಮಪಾನವಿಲ್ಲದ, ನಿತ್ಯ ವ್ಯಾಯಾಮ ಮಾಡೋರಾಗಿದ್ರು. ಆದರೆ ಅವರ ಟೆಸ್ಟೋಸ್ಟೆರೋನ್ ಮಟ್ಟವು 50ರ ಹರೆಯದ ಪುರುಷರಲ್ಲಿರುವ ಮಟ್ಟದ್ದಾಗಿತ್ತು. ಅವರಿಗೆ ಆಶ್ಚರ್ಯ ಉಂಟು ಮಾಡುತ್ತದ್ದು ನಿರ್ಣಯವಲ್ಲ, ಆದ್ರೆ ಯಾರನ್ನು ಸಂಪರ್ಕಿಸಬೇಕು ಎಂಬುದರ ಬಗ್ಗೆ ಅವರಿಗೆ ಯಾವುದೇ ಕಲ್ಪನೆ ಇರಲಿಲ್ಲ. ಇಂದಿನ ಪುರುಷರ ಆರೋಗ್ಯದ ವಿಚಿತ್ರ ಸತ್ಯವಿದು. ಮಕ್ಕಳಿಗೆ ಪೀಡಿಯಾಟ್ರಿಷಿಯನ್ ಇದೆ, ಹೆಂಗಸರಿಗೆ ಗೈನಕಾಲಜಿಸ್ಟ್ ಇದ್ದಾರೆ, ಆದರೆ ಪುರುಷರಿಗೆ ವಿಶೇಷ ವಿಭಾಗಗಳಿಲ್ಲ ಅಥವಾ ಜನರಿಗೆ ತಿಳಿದಿಲ್ಲ. ಬಹುತೇಕ ಪುರುಷರಿಗೆ ಹೇಗೆ ಆರಂಭಿಸಬೇಕೆಂದು ತಿಳಿಯುವುದಿಲ್ಲ, ಲಕ್ಷಣಗಳು ಗಂಭೀರವಾಗುವವರೆಗೆ ಮತ್ತು ಸಮಸ್ಯೆ ಕಡೆಗಣಿಸಲಾಗದಷ್ಟು ಕಠಿಣವಾಗುತ್ತದೆ. ನಾನು ಇದನ್ನು ಪ್ರತಿ ವಾರವೂ ನೋಡ್ತೀನಿ. ಪುರುಷರು ನಂಬಳಿಗೆ ತಡವಾಗಿ ಬರುತ್ತಾರೆ, ಅವರು ಪರವಾಗಿಲ್ಲ ಎಂದು ಅಲ್ಲ, ಆದ್ರೆ ಯಾರು ಹಾರ್ಮೋನುಗಳು, ಮನಸ್ಥಿತಿ, ಶಕ್ತಿ, ಲಿಬಿಡೋ ಕಳೆದು ಹೋಗೋದು ಮತ್ತು ಅವರಲ್ಲಿ ನಡೆಯುವ ಮೆಟಬಾಲಿಸಂ ಮಿಶ್ರಣವನ್ನು ನೋಡಿಕೊಳ್ಳುತ್ತಾರೆ ಎಂಬುದನ್ನು ಅವರಿಗೆ ನಿಜವಾಗಿಯೂ ಗೊತ್ತಿಲ್ಲ. ಹಲವರು ಮೊದಲು ಸಾಮಾನ್ಯ ವೈದ್ಯರನ್ನು, ಬಳಿಕ ಚರ್ಮರೋಗ ತಜ್ಞರನ್ನು, ಮನೋವೈದ್ಯರನ್ನು ಕಂಡು ಕೊನೆಗೆ ತಿಂಗಳುಗಳ ಬಳಿಕವಷ್ಟೇ ಅವರನ್ನ ಸರಿಯಾಗಿ ನೋಡ್ಕೋಬಲ್ಲ ತಜ್ಞರನ್ನ ತಲುಪುತ್ತಾರೆ. ಈ ಮಧ್ಯೆ ರೋಗಿಗಳು ಇನ್ನಷ್ಟು ಕೆಟ್ಟ ಅನುಭವವನ್ನು ಹೊಂದುತ್ತಾರೆ ಮತ್ತು ಪುರುಷರು ಇನ್ನೂ ಅವರ ಪ್ರಯಾಣದಲ್ಲಿ ನಿರಾಶರಾಗ್ತಾರೆ. ಇದಕ್ಕೆ ನಿಜವಾಗಿಯೂ ಕಾರಣವೇನು? ಭಾರತದಾದ್ಯಂತ 3 ಕೋಟಿಗಿಂತ ಹೆಚ್ಚು ಯುವ ಪುರುಷರು ಕಡಿಮೆ ಟೆಸ್ಟೋಸ್ಟೆರಾನ್ ಲಕ್ಷಣಗಳು ಇರಬಹುದು. ಆದ್ರೆ ಇದಕ್ಕೆ ಅವರ ನಿಯಂತ್ರಣದಲ್ಲಿಲ್ಲದ ಕೆಲವು ಅಂಶಗಳಿವೆ. ಅಂದ್ರೆ ಶಿಫ್ಟ್ ಕೆಲಸ, ಕಠಿಣ ಸಮಯ, ರಾತ್ರಿ ಕರೆಗಳು, ಒತ್ತಡದ ಕೆಲಸ, ಮಾಲಿನ್ಯ, ಜಂಕ್ ಫುಡ್ ಮತ್ತು ಸಂಸ್ಕರಿಸಿದ ಆಹಾರ ಸೇವನೆ, ಸಕ್ರಿಯ ಜೀವನ ಶೈಲಿ ಇಲ್ಲದ ಕುಳಿತು ಕೆಲಸ ಮಾಡುವ ಜೀವನ ಶೈಲಿ. ಶಿಫ್ಟ್ ಸಮಯ ಅಥವಾ ಮ್ಯಾನೇಜರ್ ನೀಡುವ ಡೆಡ್ ಲೈನ್ ನಿಯಂತ್ರಿಸಲಾಗದು, ಆದರೆ ಈ ಬದಲಾವಣೆಗಳನ್ನು ಎಷ್ಟು ಬೇಗ ಗುರುತಿಸುವುದನ್ನು ನೀವು ನಿಯಂತ್ರಿಸಬಹುದು. ನಿಮ್ಮ ದೇಹ ಇದರಿಂದ ಯಾವಾಗ ಪ್ರಭಾವಿತವಾಗುವುದನ್ನು ತಿಳಿಯಿರಿ. ನಿಮ್ಮ ದೇಹದ ಜೈವಿಕತೆಯನ್ನು ಎಷ್ಟು ಬೇಗ ತಿಳಿಯುತ್ತೀರೋ ಫಲಿತಾಂಶ ಅಷ್ಟು ಉತ್ತಮ. ಈಗ ನಾನು ಪರ್ಫೆಕ್ಟ್ ಇಂಡಿಯನ್ ಸ್ಟಾರ್ಮ್ ಬಗ್ಗೆ ಮಾತಾಡ್ತೇನೆ. ಭಾರತದಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟ ತಗ್ಗಿಸುವ ಅಂಶಗಳ ಸಂಯೋಜನೆಯನ್ನು ಎದುರಿಸುತ್ತಿದ್ದೇವೆ. ಇದು ಜಾಗತಿಕ ಸರಾಸರಿಗಿಂತ ವೇಗವಾಗಿ ಟೆಸ್ಟೋಸ್ಟೆರಾನ್ ಕಡಿಮೆಯಾಗಲು ಕಾರಣವಾಗಿದೆ. ಸ್ವಾಭಾವಿಕವಾಗಿ ಭಾರತೀಯ ಜನಾಂಗದಲ್ಲಿ ಪಶ್ಚಿಮ ದೇಶಗಳ ಜನಸಂಖ್ಯೆಗಿಂತ ಸುಮಾರು 20% ಟೆಸ್ಟೋಸ್ಟೆರಾನ್ ಇದೆ. ಪಾಶ್ಚಾತ್ಯ ಜನರಿಗಿಂತ ನಗರ ಭಾರತದ 80% ಜನರು ವಿಟಮಿನ್ ಡಿ ಕೊರತೆಯಿಂದ ಬಳಲುತ್ತಿದ್ದಾರೆ. ಅವರ ನಿದ್ರೆ ಚಕ್ರಗಳು ಮುರಿದು ಹೋಗಿವೆ, ಕೆಲಸ ತುಂಬಾ ಗಂಭೀರವಾಗಿದೆ, ಒತ್ತಡ ಸದಾ ಇದೆ ಮತ್ತು ಮಧುಮೇಹ, ಇನ್ಸುಲಿನ್ ಪ್ರತಿರೋಧದಂತಹ ಮೆಟಬಾಲಿಕ್ ರೋಗಗಳು ಈ ಸಮಸ್ಯೆಗೆ ಇನ್ನಷ್ಟು ಸೇರಿ ಗಂಭೀರವಾಗಿಸ್ತೀನಿ. ಈಗ ಇದಕ್ಕೇನ್ ಮಾಡ್ಬೇಕು? ಟೆಸ್ಟೋಸ್ಟೆರಾನ್ ಮಟ್ಟ ಎಂದರೇನೋ? ಪುರುಷರು ತಮ್ಮ ಟೆಸ್ಟೋಸ್ಟೆರಾನ್ ಸಂಖ್ಯೆ ಕೇಳಿ ಗಾಬರಿಗೊಳ್ತಾರೆ. ಇದು ಹೇಗೆಂದು ನಾನು ವಿವರಿಸುವೆ. ಪ್ರಯೋಗಾಲಯಗಳು ಇದರ ಸಾಮಾನ್ಯ ಮಟ್ಟವನ್ನ 300ರಿಂದ 900 ನ್ಯಾನೋಗ್ರಾಮ್ ಎಂದು ಗುರುತಿಸ್ತವೆ. ಆದ್ರೆ ಆ ಶ್ರೇಣಿ ತುಂಬಾ ವಿಶಾಲವಾಗಿದೆ. ಅದು ವಿವಿಧ ವಯೋವರ್ಗದ ಎಲ್ಲ ಪುರುಷರಿಗೆ ಅನ್ವಯಿಸುತ್ತೆ. ನಿಮ್ಮ ಲಕ್ಷಣಗಳು ಆ ಸಂಖ್ಯೆಗಿಂತ ಹೆಚ್ಚು ಮುಖ್ಯ. ಅದು ಚಿತ್ರಣದ ಒಂದು ಭಾಗ ಮಾತ್ರ, ಆದ್ರೆ ಬಹಳ ಮುಖ್ಯವಾದ ಭಾಗ. ನಾವು ಸಾಮಾನ್ಯವಾಗಿ 20ರ ದಶಕದ ಪುರುಷರನ್ನ 250ರಿಂದ 300 ಶ್ರೇಣಿಯಲ್ಲಿ ನೋಡ್ತೀವಿ. ಟೆಸ್ಟೋಸ್ಟೆರಾನ್ ಮಟ್ಟಗಳು ಇದನ್ನು ಕೇವಲ ಒತ್ತಡ ಎಂದು ಭಾವಿಸಿ ತಮ್ಮ ಜೀವನ ಶೈಲಿ ಎನ್ನುತ್ತಾರೆ. ಕಳೆದ ಕೆಲವು ದಿನಗಳು ಬಹಳ ಗೊಂದಲಮಯವಾಗಿದ್ವು, ಆದ್ರೆ ಅವರು ತಮ್ಮ ಮೂಲ ಮಟ್ಟವನ್ನೇ ತಿಳಿಯುವುದಿಲ್ಲ. ಈಗ ಕಡಿಮೆ ಟೆಸ್ಟೋಸ್ಟೆರಾನ್ ಬಗ್ಗೆ ಬಹಳಷ್ಟು ಲಕ್ಷಣಗಳಿವೆ. ಪುರುಷರು ಸಾಮಾನ್ಯವಾಗಿ ಅವುಗಳನ್ನು ನಿರ್ಲಕ್ಷಿಸ್ತಾರೆ. ಆರಂಭಿಕ ಲಕ್ಷಣಗಳು ವೈದ್ಯಕೀಯ ಸಮಸ್ಯೆಯಂತೆ ಕಾಣಿಸೋದು. ಅವು ಒತ್ತಡದ ಸಮಯದಲ್ಲಿ ಜೀವನದ ಭಾಗವೆನಿಸುತ್ತವೆ. ಕೆಲವು ದೈಹಿಕ ಲಕ್ಷಣಗಳಲ್ಲಿ ಬೆಳಿಗ್ಗೆ ಎದ್ದಾಗ ಕಡಿಮೆ ಉತ್ಸಾಹ, ನಿಧಾನವಾದ ಚೇತರಿಕೆ ಸೇರಿವೆ. ನಿಮ್ಮ ಹೊಟ್ಟೆ ಕೊಬ್ಬು ಹೆಚ್ಚಾಗೋದು, ಸಾಮಾನ್ಯವಾಗಿ ಕಡಿಮೆ ಸ್ಥೈರ್ಯ ಹೊಂದಿರೋದು. ಕೆಲವು ಮಾನಸಿಕ ಲಕ್ಷಣಗಳಲ್ಲಿ ಮೆದುಳಿನ ಮಂಕು, ಸ್ಪಷ್ಟತೆ ಇಲ್ಲದಿರುವುದು ಸೇರಿವೆ. ಕಡಿಮೆ ಪ್ರೇರಣೆ, ಕಿರಿಕಿರಿ, ಹೆಚ್ಚಿನ ಮನೋಭಾವದ ಬದಲಾವಣೆಗಳು, ನಿಶ್ಶಬ್ದತೆ ಮತ್ತು ಆತ್ಮವಿಶ್ವಾಸದ ಕೊರತೆ ಹೀಗೆ ಹೇಳಬಹುದು. ಕೆಲವು ಲೈಂಗಿಕ ಲಕ್ಷಣಗಳು ಸಹ ಇವೆ, ಅವುಗಳನ್ನ ಗಮನಿಸಬಹುದು. ಅವುಗಳಲ್ಲಿ ಕಡಿಮೆ ಲೈಂಗಿಕ ಆಸಕ್ತಿ, ಪ್ರದರ್ಶನದ ಬಗ್ಗೆ ಆತಂಕ, ಕೆಲವೊಂದು ಮಟ್ಟದ ಲೈಂಗಿಕ ವೈಫಲ್ಯ, ವೀರ್ಯಸ್ರಾವದ ಬದಲಾವಣೆಗಳು, ಕಡಿಮೆ ವೀರ್ಯ ಗುಣಮಟ್ಟ ಮತ್ತು ದಂಪತಿಗಳಿಗೆ ಮಕ್ಕಳನ್ನು ಹೊಂದಲು ಆಗುವ ಅಡಚಣೆ. ಒಂದು ಲಕ್ಷಣ ಮಾತ್ರವೇ ಏನನ್ನು ಸೂಚಿಸುವುದಿಲ್ಲ, ಲಕ್ಷಣಗಳ ಗುಂಪು ಎಲ್ಲವನ್ನೂ ಸೂಚಿಸುತ್ತದೆ. ಹೆಣ್ಮಕ್ಳು ತಮ್ಮ ಹಾರ್ಮೋನ್ ಸಮಸ್ಯೆಗಳಿಗೆ ಗೈನಕಾಲಜಿಸ್ಟ್ ಬಳಿ ಹೋಗ್ತಾರೆ, ಆದರೆ ಪುರುಷರಿಗೆ ಅವರ ಹಾರ್ಮೋನ್ ಅಥವಾ ಲೈಂಗಿಕ ಆರೋಗ್ಯವನ್ನ ಹೇಗೆ ನಿರ್ವಹಿಸಬೇಕಂತ ಯಾರೂ ವಿವರಿಸೋದಿಲ್ಲ. ಈ ಬಗ್ಗೆ ಏನ್ ಮಾಡಬಹುದು? ಪ್ರತಿ ಪ್ರಯಾಣದ ಮೊದಲ ಹೆಜ್ಜೆ ಅಂದ್ರೆ ಸರಿಯಾದ ವೈದ್ಯರನ್ನು ಸಂಪರ್ಕಿಸುವುದು. ಹಾಗಾಗಿ ನಿಮ್ಮಂತೆ ಗಂಡಸರಿಗೆ ಅದು ಎಂಡೋಕ್ರೈನಾಲಜಿಸ್ಟ್ ಆಗಿರ್ಬೋದು ಅಥವಾ ಆಂಡ್ರಾಲಜಿಸ್ಟ್, ಯೂರಾಲಜಿಸ್ಟ್, ಗಂಡಸರ ಆರೋಗ್ಯ ಸಮಸ್ಯೆಗಳಲ್ಲಿ ತರಬೇತಿ ಪಡೆದ ವೈದ್ಯರಾಗಿರಬಹುದು. ಅವರು ಈ ಸಮಸ್ಯೆಗಳನ್ನ ಅತ್ಯುತ್ತಮ ರೀತಿಯಲ್ಲಿ ಗುರುತಿಸಿ ಪರಿಹರಿಸಬಹುದು. ಈ ಪ್ರಯಾಣದ 2ನೇ ಹಂತ ಎಂದರೆ ನಿಮ್ಮ ವೈದ್ಯರು ನಿಮ್ಮನ್ನು ಪರಿಶೀಲಿಸಿ ನಿಮ್ಮ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡ ನಂತರ ಕಾರಣವನ್ನ ಗುರುತಿಸ್ತಾರೆ. ನಿಮ್ಗೆ ಕೆಲವು ಪರೀಕ್ಷೆಗಳನ್ನು ಬರೆಯುವ ಮೂಲಕ. ಈ ಪರೀಕ್ಷೆಗಳಲ್ಲಿ ಎಲ್ಲವೂ ಸೇರಿರ್ಬೋದು ಅಥವಾ ಕೆಲವು ಮಾತ್ರ ಇರ್ಬೋದು. ಒಟ್ಟು ಟೆಸ್ಟೋಸ್ಟೆರಾನ್ ಇದು ಬೆಳಗಿನ ಮಾದರಿ,
ಫ್ರೀ ಟೆಸ್ಟೋಸ್ಟೆರಾನ್ ಮಟ್ಟಗಳು LH ಮತ್ತು FSH ಇದನ್ನು ಲ್ಯೂಟಿನೈಸಿಂಗ್ ಹಾರ್ಮೋನ್ ಎಂದು ಕರೆಯುತ್ತಾರೆ. ಮತ್ತು ಫೋಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ವಿಟಮಿನ್ ಡಿ ಮಟ್ಟಗಳು, ವಿಟಮಿನ್ ಬಿ ಬಾರವು ಮಟ್ಟಗಳು, ನಿಮ್ ಥೈರಾಯ್ಡ್ ಪ್ಯಾನಲ್, ನಿಮ್ ರಕ್ತದಲ್ಲಿನ ಸಕ್ಕರೆ ಮಟ್ಟಗಳು ಹಾಗೂ ನಿಮ್ಮ ಸಂಪೂರ್ಣ ಲಿಪಿಡ್ ಪ್ಯಾನಲ್ ಟ್ರ್ಯಾಕ್. ಈಗ ನಿಮ್ಮ ವೈದ್ಯರು ಈ ಎಲ್ಲಾ ಪರೀಕ್ಷೆಗಳನ್ನ ಬರೆಯದೇ ಇರಬಹುದು ಎಂಬುದನ್ನು ನೀವು ಗಮನಿಸಬಹುದು. ಆದ್ರೆ ಈ ಪರೀಕ್ಷೆಗಳ ಸಂಯೋಜನೆಯು ಬಹಳ ಮುಖ್ಯವಾಗಿದೆ. 3ನೇ ಹಂತದಲ್ಲಿ ನಿಮ್ಮ ನಿಯಂತ್ರಣದಲ್ಲಿರುವ ಅಂಶಗಳಿವು: ನಿಯಮಿತ ನಿದ್ರೆ, ಬೇಗ ಮಲಗಿ ಬೇಗ ಏಳುವುದು, ಬೆಳಗಿನ ಸೂರ್ಯನ ಬೆಳಕು ಪಡೆಯುವುದು, ತೂಕ ನಿಯಂತ್ರಣ ಮತ್ತು ಸ್ಥೂಲತೆ ತಗ್ಗಿಸುವುದು, ಮತ್ತು ಕಸದ ವಿಲೇವಾರಿ ನಿಯಂತ್ರಣದಲ್ಲಿರಿಸುವುದು, ನಿಮ್ಮ ಒತ್ತಡವನ್ನು ಕಡಿಮೆ ಮಾಡುವುದು, ನಿಮ್ಮ ಜಿಮ್ ಸ್ನೇಹಿತನು ಕೊಟ್ಟಿರುವ ಯಾವುದೇ ಹೊರಗಿನ ಸ್ಟೆರಾಯ್ಡ್ಗಳನ್ನು ತಪ್ಪಿಸುವುದು, ಮತ್ತು ಮದ್ಯಪಾನವನ್ನ ಮಿತಿಯಲ್ಲಿಡುವುದು ಹಾಗೂ ಧೂಮಪಾನವನ್ನ ಸಂಪೂರ್ಣವಾಗಿ ನಿಲ್ಲಿಸೋದು. ಈಗ ನೀವು ನಿಮ್ಮ ಕಾರ್ಯಾಗಾರಗಳು ಅಥವಾ ನಿದ್ರೆ ಸಮಯವನ್ನ ನಿಯಂತ್ರಿಸಲು ಸಾಧ್ಯವಾಗದಿರಬಹುದು, ಅಥವಾ ಕೆಲವೊಮ್ಮೆ ಬೆಳಗಿನ ಬೆಳಕು ನೀವು ತಿನ್ನುವ ಆಹಾರ, ಆದ್ರೆ ಬೇಗ ವೈದ್ಯರನ್ನು ಸಂಪರ್ಕಿಸೋದು ನಿಮ್ ಕೈಯಲ್ಲೇ ಇರೋ ಒಂದು ವಿಷಯ. ಹಾಗಾದ್ರೆ ನಿಮ್ಮ ಪ್ರಯಾಣದಲ್ಲಿ ಪ್ರಾಕ್ಟೋ ಯಾವ ಪಾತ್ರ ವಹಿಸುತ್ತದೆ? ನೇರವಾಗಿ ಹೇಳಲು ಮುಜುಗರವಾದರೆ ಮತ್ತು ನೀವು ಯಾವಾಗಲೂ ಖಾಸಗಿಯಾಗಿ ಈ ಪ್ರಯಾಣ ಪ್ರಾರಂಭಿಸಬಹುದು. ಪ್ರಾಕ್ಟೋನಲ್ಲಿ ನೀವು ಎಂಡೋಕ್ರೈನಾಲಜಿಸ್ಟ್ ಅಥವಾ ಆಂಡ್ರಾಲಜಿಸ್ಟ್ ಜೊತೆ ಮನೇಲೇ ಕುಳಿತು ಯಾವಾಗ ಬೇಕಾದರೂ ಸಮಾಲೋಚಿಸಿ, ನಿಮ್ಮ ಲಕ್ಷಣಗಳನ್ನು ಹಂಚಿಕೊಳ್ಳಿ, ಪರೀಕ್ಷೆ ಅಗತ್ಯವಿದೆಯೇ ಎಂದು ತಿಳಿಯಿರಿ, ಮತ್ತು ಈ ಸಮಸ್ಯೆನ ಹೇಗೆ ನಿರ್ವಹಿಸಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾದ ದಿಕ್ಕು ಪಡೆಯಿರಿ. ಪ್ರಾಕ್ಟೋ ಮೂಲಕ ಈ ಸ್ಪಷ್ಟತೆ ನಿಮಿಷಗಳಲ್ಲಿ ಸಿಗ್ತದೆ, ಆದರೆ ಗೊಂದಲ ವರ್ಷಗಳವರೆಗೆ ಮುಂದುವರಿಯಬಹುದು. ಕಡಿಮೆ ಟೆಸ್ಟೋಸ್ಟೆರಾನ್ ಎಂಬುದು ಪುರುಷತ್ವದ ಬಗ್ಗೆ ಮಾತ್ರವಲ್ಲ, ಇದು ದುರ್ಬಲತೆ ಬಗ್ಗೆ ಅಲ್ಲ, ಇದು ಸಂಪೂರ್ಣವಾಗಿ ನಿಮ್ ಜೈವಿಕತೆ ಬಗ್ಗೆ. ಬಹುಪಾಲು ಪುರುಷರು ಆರಂಭಿಕ ನಿರ್ಧಾರದಿಂದ ಕಿಚಾಗಿ ಸುಧಾರಿಸಬಹುದು. ಆದುದರಿಂದ ನಿಮ್ಮ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ, ನಿಮ್ ದೇಹವನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನು ಕೇಳಿ ಮತ್ತು ಆ ಸ್ಪಷ್ಟತೆಯನ್ನು ನೀವು ಅರ್ಹರಾಗಿದ್ದೀರಿ. ಜಾಗೃತಿ ಇರಿ, ನಿಮ್ಮ ಭವಿಷ್ಯವು ನಿಮ್ಮ ಆರೋಗ್ಯದ ಮೇಲೆ ನಿಮ್ಮ ಊಹೆಗೂ ಮೀರಿ ಅವಲಂಬಿಸಿದೆ.